ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಮ್ಯಾಚ್ ಡೇ ಗೇಮ್ ಆನ್ ಮಗ. ಇವತ್ತು RCB ಅಪ್ ಅಗೇನ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್. ರಿವರ್ಸ್ ಫಿಕ್ಚರ್ಸು ನಡೀತಾ ಇರೋದು ಇವತ್ತು. ರಿವರ್ಸ್ ಫಿಕ್ಚರ್ ನಡೀತಾ ಇರೋದು ಇವತ್ತು. ರಿವೆಂಜ್ ಗೇಮು ನಮ್ಮ RCBಗೆ ಸೋಲ್ಸ್ಬಿಟ್ಟು ಹೋಗಿದ್ದಾರೆ. ಅವರು ಇಲ್ಲಿ ಬಂದು ಚಿನ್ನಸ್ವಾಮಿ ನೆಲದಲ್ಲಿ ಲಾಸ್ಟ್ ವರ್ಷವೂ ಕೂಡ ಸೋಲ್ಸ್ಬಿಟ್ಟು ಹೋಗಿದ್ರು. ಚಿನ್ನಸ್ವಾಮಿ ನೆಲದಲ್ಲಿ KL ರಾಹುಲ್ ರೌಂಡ್ ಬರೆದ್ಬಿಟ್ಟು ಮಧ್ಯದಲ್ಲಿ ಊಟ ಇಟ್ಬಿಟ್ಟು ಹೋಗಿದ್ದಾರಲ್ಲ, ಕಾಂತಾರ ಸೆಲೆಬ್ರೇಷನ್ ಅಂತ. ಲಾಸ್ಟ್ ಮ್ಯಾಚು ಮಿಲ್ಲರ್ ಸೆಲೆಬ್ರೇಟ್ ಮಾಡಿಬಿಟ್ರು ನಮ್ಮ RCB. ಯಾರು ತಾನೇ ಮರೀತಾರೆ? ರೊಮ್ಯಾರಿಯೋ, ಶೆಫರ್ಡು, ಮಿಲ್ಲರ್ ಹೊಡೆದಂಥ ಏಟು ಸೆಲೆಬ್ರೇಟ್ ಮಾಡಿದಂಥ ರೀತಿ ಯಾರು ತಾನೇ ಮರೀತಾರೆ? ಅನ್ಬೆಲಿಯಬಲ್ ಮ್ಯಾಚ್ನಾಗ ಗೆಲ್ಸ್ಬಿಟ್ರು. ಲೋ ಸ್ಕೋರಿಂಗ್ ಗೇಮ್ ಆಗಿದ್ರು ಕೂಡ, ಅಂದರೆ 170+ RCB ಹೊಡೆದಿದ್ರು. ಅದನ್ನು ಆರಾಮಾಗಿ ಚೇಂಜ್ ಮಾಡಿಬಿಟ್ಟು ಬಿಸಾಕಿದ್ರು ಲಾಸ್ಟ್ ಓವರಲ್ಲಿ. ರೊಮ್ಯಾರಿಯೋ, ಶೆಫರ್ಡು ಸಿಕ್ಕಾಪಟ್ಟೆ ಹೇಟ್ ಬಂದುಬಿಟ್ಟಿತ್ತು ಲಾಸ್ಟ್ ಮ್ಯಾಚು. ಸೊ ಅದೆಲ್ಲ ನೋಡೋಣ. RCB ವಿಚಾರ, ಡೆಲ್ಲಿ ಕ್ಯಾಪಿಟಲ್ಸ್ ವಿಚಾರ ಆಮೇಲೆ ತೆಗಿಯೋಣ. ನಿನ್ನೆ ಮ್ಯಾಚ್ನ ಸೋತಾದ ನಂತರ ಗೆದ್ದಾದ ನಂತರ ಟೀಮ್ಗಳು ಯಾವ ಥರ ಕಾಣಿಸ್ಕೊತಿದ್ದಾವೆ ಈ ಡಬಲ್ ಹೆಡಲ್ಲಿ, ಜೊತೆಗೆ ಇವತ್ತಿನ ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಎಲ್ಲೋ ಹೋಗುತ್ತೆ ನಮ್ಮ RCB. ನೋಡೋಣ ಡೀಟೇಲಾಗೆ. ನೋಡ್ತಾ ಇರ್ಬೋದು ಪಾಯಿಂಟ್ಸ್ ಟೇಬಲ್ನ ಯಾವ ಥರ ಇದೆ ಅಂತ. ಸೊ ಇಲ್ಲಿ CSK ಲಾಸ್ಟ್ ಮ್ಯಾಚ್ನ ಸೋಲ್ತಾ ಇದ್ದಂಗೆ ನೋಡಿ 5ನೇ ಪೊಸಿಷನ್ 6ನೇ ಪೊಸಿಷನ್ ಆಟ ಆಡ್ತಾಯಿದ್ರು. ಇವಾಗ ನೆಟ್ ರನ್ ರೇಟು ಕೂಡ ನೆಗೆಟಿವ್ ಮಾಡ್ಕೊಂಡಿದ್ದಾರೆ. ಪಾಸಿಟಿವ್ ಇತ್ತು ಅಂತ ಕಾಣಿಸುತ್ತೆ CSK ಅವರ ನೆಟ್ ರನ್ ರೇಟು. ನೆನ್ನೆ ಒಂದು ಯೂಸ್ ಮಾರ್ಜಿನ್ ಆಲ್ಮೋಸ್ಟ್ ಒಂದು 20 ಬಾಲ್ ಡಿಫ್ರೆನ್ಸಲ್ಲಿ ಸೋಲ್ತಾ ಇದ್ದಂಗೆ ಇವಾಗ GT ಅವ್ರ ಮೇಲ್ಗಡೆ ಹೋಗಿದ್ದು 4 ಮ್ಯಾಚ್ನ ಗೆಲ್ಲೋದ್ರ ಮೂಲಕ. ಇವರು 5 ಮ್ಯಾಚ್ನ ಸೋಲೋದ್ರ ಮೂಲಕ ಕೆಳಗಡೆ ಬಂದ್ಬಿಟ್ಟು ಕಚ್ಕೊಂಡಿದ್ದಾರೆ. KKR ಅವರು ಲಾಸ್ಟ್ ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಬಾಟಮ್ ಆಫ್ ದ ಟೇಬಲ್ ಇದ್ದವರು ಇವಾಗ ಮುಂಬೈ ಇಂಡಿಯನ್ಸ್ಗಿಂತ ಕೆಳಗಡೆ ತಳ್ಳಿದ್ದಾರೆ LSG ಅವ್ರನ್ನ. ಸೊ 6 ಮ್ಯಾಚ್ನ ಸೋತೋಗ್ಬಿಟ್ಟಿದ್ದಾರೆ. LSGಗೆ ಸೀರಿಯಸ್ ಥಿಂಗ್ ಟು ವರಿ ಆಗೋಗ್ಬಿಟ್ಟಿದೆ. ಇನ್ನು ಬರೋವಂಥ ಎಲ್ಲ ಮ್ಯಾಚ್ನೂ ಗೆಲ್ಲಬೇಕು LSG ಅವರು. ಮುಲಾಜೆ ಇಲ್ಲ, ಬೇರೆ ವಿಧಿನೇ ಇಲ್ಲ. ಎಲ್ಲ ಮ್ಯಾಚ್ನ ಗೆದ್ದು ಅಂದರೆ ಮಾತ್ರ ಕ್ವಾಲಿಫೈ ಆಗೋದು, ಇಲ್ಲ ಅಂದರೆ ಕ್ವಾಲಿಫೈ ಆಗೋಂಥ ಪಾಸಿಬಿಲಿಟಿನೇ ಇಲ್ಲ LSG ಅವರು. ಸೊ ಮುಂಬೈ ಇಂಡಿಯನ್ಸ್ಗೂ ಸೀರಿಯಸ್ ಥಿಂಗ್ ಟು ವರಿ ಆಗೋಗ್ಬಿಟ್ಟೈತೆ. KKRಗೂ ಸೀರಿಯಸ್ ಥಿಂಗ್ ಟು ವರಿನೇ. ಬಟ್ ಆದರೂ ಸ್ವಲ್ಪ ಗೆದ್ದಿರೋದ್ರಿಂದ 5 ಪಾಯಿಂಟ್ನ ಇಟ್ಕೊಂಡಿರೋದ್ರಿಂದ ಆಡ್ಸಲ್ಲಿರೋದ್ರಿಂದ ಇನ್ನು ಇರೋಂಥ ಮ್ಯಾಚ್ಗಳೆಲ್ಲ ಗೆಲ್ತು ಅಂದರೆ ಕ್ವಾಲಿಫೈ ಆಗ್ಬೋದು ಅನ್ನೋ ಒಂದು ಹೋಪ್ ಇರುತ್ತೆ. ಕಮ್ ಬ್ಯಾಕ್ ಮಾಡಿದ್ದೀವಿ ಅಂತ. ಯಾಕಂದರೆ KKR ಅವರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಗೆದ್ದಿದ್ದಾರೆ ಇಲ್ಲಿ. ಸೊ ಒಂದು ಗೆಲುವಿನ ಟ್ರ್ಯಾಕಿಗೆ ಮತ್ತೆ ಮರಳಿದ್ದಾರೆ ಅಂತ ಅವ್ರಿಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಮಟ್ಟ ಆದರೂ ಅಭಿವೃದ್ಧಿ ಆಗಿರುತ್ತೆ. ಸೊ ಇಲ್ಲಿ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಇನ್ ಕೇಸ್ ಅವರು ಸೋಲ್ತು ಅಂತಂದರೆ ಅವ್ರು ಆಲ್ಮೋಸ್ಟ್ CSKನ ಮ್ಯಾಚ್ ಮಾಡಿಬಿಡ್ತಾರೆ ಅಂತ ಅನ್ಕೊಳ್ಳಿ. 8 ಮ್ಯಾಚ್ನ CSKನ ಮ್ಯಾಚ್ ಮಾಡ್ತಾರೆ. ಒಂದು ರೇಂಜಿಗೆ KKR ಹತ್ರಕ್ಕೆ ಹೋಗ್ಬಿಡ್ತಾರೆ. KKR ಅವ್ರು ನೆಕ್ಸ್ಟ್ ಮ್ಯಾಚ್ನ ಗೆಲ್ತು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸು 3 ಮ್ಯಾಚ್ನ ಸ್ಟಾರ್ಟಿಂಗಲ್ಲಿ ಗೆದ್ದರು. ಏನಾದ್ರು ಇನ್ ಕೇಸ್ ಅವರು ಬ್ಯಾಕ್ ಟು ಬ್ಯಾಕ್ ಸೋಲ್ತು ಅಂದರೆ ನಮ್ಮ RCB ಮೇಲೆ ಗೆದ್ದಿರೋದು ಲಾಸ್ಟು, ಅದಾದಮೇಲೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಸೋಲಾಗಿದೆ. ಸೊ ಈ ಮ್ಯಾಚ್ ಸೋಲ್ತಾರೆ ಮತ್ತೆ ಹ್ಯಾಟ್ರಿಕ್ ಸೋಲಾಗುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಅವರು ಕಮ್ ಬ್ಯಾಕ್ ಮಾಡಬೇಕು ಅಂತ ಅನ್ಕೊಂತಿರ್ತಾರೆ. 2 ಮ್ಯಾಚ್ ಲಾಸ್ಟ್ 5 ಮ್ಯಾಚಲ್ಲಿ 4 ಮ್ಯಾಚ್ನ ಸೋತಿರೋಂಥ ಡೆಲ್ಲಿ ಕ್ಯಾಪಿಟಲ್ಸು. ನಾವು ಲಾಸ್ಟ್ 5 ಮ್ಯಾಚಲ್ಲಿ 3 ಮ್ಯಾಚ್ನ ಗೆದ್ದಿದ್ದೀವಿ, 2 ಮ್ಯಾಚ್ ನಾವು ಕೂಡ ಸೋತಿದ್ದೀವಿ. ಸೊ ಇನಿಷಿಯಲಿ ನಾವು ಕೂಡ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ವಿ, ಮಧ್ಯದಲ್ಲಿ 1-2 ಮ್ಯಾಚ್ನ ಸೋತ್ವಿ. ಇವಾಗ ಮತ್ತೆ ಗೆಲುವಿನ ಟ್ರ್ಯಾಕಿಗೆ ಬಂದಿದ್ವಿ. ಮತ್ತೆ ಆ ಗೆಲುವಿನ ಟ್ರ್ಯಾಕ್ ಕಂಟಿನ್ಯೂ ಆಗುತ್ತಾ ಅಥವಾ ಡೆಲ್ಲಿ ಕ್ಯಾಪಿಟಲ್ಸ್ನ ಸೋಲಿನ ಟ್ರ್ಯಾಕ್ನ ನಾವು ಬಿಟ್ಕೊಂಡು ಕೊಡ್ತೀವ ಅಂತ, ಅಂದರೆ ಸೋಲಿನ ಸ್ಟಿಕ್ನ ನಿಲ್ಲಿಸ್ಬಿಟ್ಟು ಗೆಲುವಿನ ಸ್ಟಿಕ್ಕಿಗೆ ಮತ್ತೆ ವಾಪಸ್ ಬರೋ ಅವ್ರು ನಮ್ಮ ಮೇಲೆ ಹೊಡೆಯೋ ಥರ ಮಾಡ್ಕೊತಾರೆ ಅಂತ ಕಾದು ನೋಡಬೇಕಾಗಿದೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗಿದ್ರೆ ಲಾಸ್ಟ್ ಸೀಸನ್ ಏನಾಯಿತು ಅಂತ ಮೂಯಿ ಚುಪ್ತಾ ಮಾಡಿದ್ವಿ ನಾವು. ಹೋಗ್ಬಿಟ್ಟು ಅವ್ರು ಇಲ್ಲಿ ಹೊಡೆದಿದ್ರ ನಾವು ಅಲ್ಲಿ ಕೊಟ್ಬಿಟ್ಟು ಬಂದ್ವಿ ಫಿರೋಜ್ ಕೋಟ್ಲಾದಲ್ಲಿ. ಸೊ ಈ ಸೀಸನ್ ಕೂಡ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಮ್ಯಾಚು ನಮ್ಮ ಅಗೇನ್ಸ್ಟ್ ಆಡಿದಾಗ ಡೆಲ್ಲಿ ಕ್ಯಾಪಿಟಲ್ಸ್ ಯಾರು ಬೆಟರ್ ಪರ್ಫಾರ್ಮ್ ಮಾಡಿದ್ರು ಅಂತ ಅಂದರೆ ಅದು ಸ್ಟಪ್ಸ್ ಮಸ್ತಾಗಿ ಆಡಿದ್ರು. ಲಾಸ್ಟ್ವರೆಗೂ ಕೂಡ ತೊಗೊಂಬಂದ್ಬಿಟ್ಟು ಮ್ಯಾಚ್ನ ಮುಗಿಸ್ಕೊಂಡ್ಬಿಟ್ರು ಡೇವಿಡ್ ಮಿಲ್ಲರ್ ಜೊತೆಗೆ ಸೇರಿಕೊಂಡು. KL ರಾಹುಲ್ ಮಸ್ತಾಗಿ ಆಡಿದ್ರು ಬ್ಯಾಟಿಂಗ್ ಅಂತ ಬಂದಾಗ. ಸ್ಟಪ್ಸು KL ರಾಹುಲ್ ಸಿಕ್ಕಾಪಟ್ಟೆ ಕೈ ಹಿಡಿದಿದ್ರು. ಆ್ಯಂಡ್ ಮಿಲ್ಲರು ಕೂಡ ಅದೇ ರೀತಿ ಮ್ಯಾಚ್ನ ಮುಗಿಸ್ಕೊಂಡ್ಕೊಟ್ರು. ಇಲ್ಲಿ ಬೌಲಿಂಗ್ ಅಂತ ಬಂದಾಗ ಅಕ್ಷರ್ ಪಟೇಲ್ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು, ಕುಲ್ದೀಪ್ ಯಾದವ್ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು, ಜೊತೆಗೆ ಲುಂಗಿ ಇಂಗಿಡಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು. 3 ಜನಕ್ಕೂ ಕೂಡ 2 ವಿಕೆಟ್ ಅನ್ನೋದು ಬಿದ್ದಿತ್ತು. ಆ್ಯಂಡ್ ಎಕನಾಮಿಕಲ್ ಸ್ಪೆಲ್ಲು ಕೂಡ ಹಾಕಿದ್ರು. ಸೊ ಈ 3 ಜನ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರಿಂದ ಈ 3 ಜನ ಈ ಮ್ಯಾಚನ್ನು ಕೂಡ ಪರ್ಫಾರ್ಮ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಲುಂಗಿ ಇಂಗಿಡಿ ಸಿಕ್ಕಾಪಟ್ಟೆ ಕನ್ಸರ್ನ್ ಆಗೋಗ್ಬಿಟ್ಟಿದೆ. ಯಾಕಂದರೆ ಅವ್ರಿಗೆ ಆಗಿರುವಂಥ ಹೆಡ್ ಇಂಜುರಿ ಏನಿದೆ, ಈ ಮ್ಯಾಚ್ ಆಡುವಂಥ ಚಾನ್ಸ್ ನನಗೇನೋ ಕಾಣಿಸ್ತಾ ಇಲ್ಲ. ಅವ್ರ ಜಾಗದಲ್ಲಿ ಬೇರೆಯವರು ರಿಪ್ಲೇಸ್ ಮಾಡ್ಬೋದು. ಸೊ ಅದರಿಂದ ಸ್ವಲ್ಪ ಮಟ್ಟಿಗೆ ಅವರಿಗೆ ಎಫೆಕ್ಟ್ ಅಂತೂ ಹೊಡೆದಿದೆ, ತಟ್ಟಿದೆ ಅಂತ ಹೇಳಬೇಕು, ಬಿಸಿ ತಟ್ಟಿದೆ. ಸೊ ನೋಡೋಣ. ಅವರ ಬೌಲಿಂಗ್ ಯೂನಿಟು ಅಂಥ ಮಟ್ಟಿಗೆ ಲುಂಗಿ ಇಂಗಿಡಿ ಇಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಹೆವಿಯಾಗಿ ಸ್ಟ್ರಾಂಗಾಗಿ ಏನು ಕಾಣಿಸೋದಿಲ್ಲ. ಸ್ಪಿನ್ ಓಕೆ, ಬಟ್ ಆದರೆ ಇವ್ರು ಮಾಡಿದಂಥ ಮೂಗಳು ನಿತೀಶ್ ರಾಣಾಗೆ 4 ಓವರ್ ಕೊಡೋದಾಗಿರ್ಬೋದು, ಅಕ್ಷರ್ ಪಟೇಲ್ 2 ಓವರ್ ಹಾಕಿರೋದಾಗಿರ್ಬೋದು, ಕುಲ್ದೀಪ್ ಯಾದವ್ 2 ಓವರ್ ಹಾಕಿರೋದಾಗಿರ್ಬೋದು. ಸೊ ಇವೆಲ್ಲ ಮೂಗಳು ಅಕ್ಷರ್ ಪಟೇಲ್ ಮಾಡಿದ್ದು ಒಂಥರ ವಿಚಿತ್ರ ಅಂತ ಅನ್ನಿಸ್ಬಿಡ್ತು ನಮಗೆ. ಅದಕ್ಕೋಸ್ಕರ ಸೋಲ್ತಾ ಇದ್ದಾರೆ ಅಂತ ಅನ್ನಿಸ್ಬಿಡ್ತು. ಸೊ ಈ ಮ್ಯಾಚು ಕ್ಯಾಪ್ಟನ್ಸಿನೂ ಕೂಡ ಬೆಟ್ರಾಗಿ ಮಾಡ್ತು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಬೋದು. ಇಲ್ಲ ಅಂತಂದರೆ ಲಾಸ್ಟ್ ಮ್ಯಾಚ್ ಎಲ್ಲ ಕ್ಯಾಪ್ಟನ್ಸಿ ನಿಭಾಯಿಸಿದ್ರಲ್ಲ, ಆ ಥರ ಎಲ್ಲ ಮಾಡ್ತು ಅಂದರೆ ಈ ಮ್ಯಾಚನ್ನು ಕೂಡ ಕಾಲೆತ್ಕೊಳ್ಳುವಂಥ ಈಸಿಯಾಗಿ ಕಾಲೆತ್ಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಆ್ಯಂಡ್ ನಮ್ಮ RCB ಕಡೆಯಿಂದ ಅಪ್ಡೇಟ್ ಬರ್ತಾ ಇರೋದೇನು ಅಂತಂದರೆ ಫಿಲ್ ಸಾಲ್ಟು ಈ ಮ್ಯಾಚ್ನು ಕೂಡ ಆಡ್ತಾ ಇಲ್ಲ, ಈ ಮ್ಯಾಚಿಂದ ರೂಲ್ಡ್ ಔಟ್ ಅಂತ, ಬರೀ ಈ ಮ್ಯಾಚಿಂದ ಮಾತ್ರ ರೂಲ್ಡ್ ಔಟ್ ಅಂತ ಅಫಿಷಿಯಲಿ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇಲ್ಲಿ ಜೇಕೋಬ್ ಬೆಥೆಲ್ಗೆ ಮತ್ತೆ ಆಪರ್ಚುನಿಟಿ ಸಿಕ್ಕಂಥ ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೊಬೇಕು. ಆದಷ್ಟು ತೆಗಿಯೋಕ್ಕೆ ಚಿನ್ನದಲ್ಲಿ ಗಣಿಲಿ ಚಿನ್ನ ತೆಗ್ದಂಗೆ ತೆಗಿಬೇಕು ಸಿಕ್ಕಿರೋಂಥ ಅವಕಾಶದಲ್ಲಿ.
ಸೊ ಏನು ಮಾಡಿದ್ರೆ ಅಂತ ಕಾದೋಣ ಇವತ್ತು ಜೇಕೋಬ್ ಬೆಥೆಲ್. ಸೊ ಅದೇ 11 ಅದೇ 12 ಆಡುವಂಥ ಚಾನ್ಸಸ್ ಜಾಸ್ತಿ ಇದೆ ನಮ್ಮ ಆರ್ ಸಿ ಬಿ, ಏನು ಚೇಂಜಸ್ ಮಾಡ್ದೇನೆ. ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಆಗ್ತಾ ಇರೋದ್ರಿಂದ ಇದೇನು ಚಿನ್ನಸ್ವಾಮಿ ಸ್ಟೇಡಿಯಂಗಿಂತ ಕಮ್ಮಿ ಏನಿಲ್ಲ. ಇದು ಡೈಮೆನ್ಷನ್ಸ್ ಬೌಂಡ್ರಿ ಡೈಮೆನ್ಷನ್ಸ್ ಬಂದ್ಬಿಟ್ಟು ಎಷ್ಟಿದೆ ಅಂತಂದರೆ 65 to 68 ಮೀಟರ್ಸ್ ಬೌಂಡ್ರಿ, ಚಿಕ್ಕ ಬೌಂಡ್ರೀಸ್ ಇರುವಂಥದ್ದು. ಸೇಮ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಇದ್ದಂಗೆ ಸ್ಕ್ವೇರ್ ಬೌಂಡ್ರೀಸು ಕೂಡ ಚಿಕ್ಕದಾಗೇ ಇರುತ್ತೆ. ಆರಾಮಾಗಿ 6ಗಳನ್ನ ಇವತ್ತು ಹೆವಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಗೊತ್ತಲ್ಲಪ್ಪ ಪಂಜಾಬ್ ಕಿಂಗ್ಸು ರೀಸೆಂಟಾಗಿ ಎಷ್ಟು ಚೇಸ್ ಮಾಡಿದ್ರು ಇವ್ರ ಮೇಲೆ ಅಂತ, 265 ಎಲ್ಲಿ ಚೇಸ್ ಆಗಿದ್ದು ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲೇ. ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಎಷ್ಟಿದೆ ಅಂತಂದರೆ ಕಳೆದೋಗ್ಬಿಡ್ತೀರಾ, 212 ಇದೆ ಗುರು. ಲಿಟರ್ಲಿ ಹೆವಿ ಹೊಡಿಬೇಕು. ಫಸ್ಟ್ ಬ್ಯಾಟಿಂಗ್ ಏನಾದ್ರು ಆಡ್ತಾ ಇದ್ದಾರೆ ಅಂತಂದರೆ 200 ಸ್ಕೋರೇ ಅಲ್ಲ, ಅಲ್ಲಿ 265 ಸ್ಕೋರ್ ಅಲ್ಲ ಅಂತ ತೋರಿಸ್ಬಿಟ್ಟಿದ್ದಾರೆ. ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಲಾಸ್ಟ್ ಮ್ಯಾಚ್ ಮಸ್ತಾಗಿ ಆಡಿದ್ದಾರೆ, ಅನ್ಬಿಲೀವಬಲ್ ಆಗಿ ಆಡಿದ್ದಾರೆ. KL ರಾಹುಲ್ ಸೈಕಾಗಿ ಆಡಿದ್ದಾರೆ. ಬಟ್ ಅದನ್ನು ಕೂಡ ಗೆಲ್ಲೋದಕ್ಕೆ ಆಗಲಿಲ್ಲ. ಏನು ಮಾಡ್ತೀರಾ, ಪಂಜಾಬ್ ಕಿಂಗ್ಸು ಆ ಥರ ಆಡಿ ತೋರಿಸಿದ್ರು. ಇಲ್ಲಿ ಯಾವುದೇ ಸ್ಕೋರು ಸೇಫ್ ಇಲ್ಲ. ಸೊ ಇದಂತೂ ಪಕ್ಕ ಯಾವ ಸ್ಕೋರ್ ಕೂಡ ಸೇಫ್ ಇಲ್ಲ. ಆ್ಯಂಡ್ ಬೆಟರ್ ಬೌಲಿಂಗ್ ಮಾಡಬೇಕಾಗುತ್ತೆ ಇನ್ ಕೇಸ್ ಏನಾದ್ರು ಮ್ಯಾಚ್ನ ಗೆಲ್ಲಬೇಕು ಅಂತ ಅಂದಾಗ. ಸೊ ಅದರಿಂದ ಇವತ್ತಿನ ಮ್ಯಾಚಲ್ಲಿ ನಾವು ಹೆವಿ ರನ್ ಫ್ಲೋನ ಎಕ್ಸ್ಪೆಕ್ಟ್ ಮಾಡ್ಬೋದು, ಡಮಾಲ್ ಡಿಮಿಲ್ 6ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೆಡ್ ಟು ಹೆಡ್ ಅಂತ ಬಂದಾಗ 20 ಮ್ಯಾಚ್ ಆಗಿದೆ, ಅದರಲ್ಲಿ 13 ಮ್ಯಾಚ್ನ ಗೆದ್ದಿರೋದು, 34 ಮ್ಯಾಚ್ ಆಗಿದೆ. 20 ಮ್ಯಾಚ್ನ RCB ಗೆದ್ದರೆ 13 ಮ್ಯಾಚ್ನ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದಿದ್ರೆ. 2013 ಇದೆ. ಸೊ ಸಿಕ್ಕಾಪಟ್ಟೆ ದೊಡ್ಡ ಗ್ಯಾಪ್ ಏನೇ ಇದೆ 2013 ಅಂತ ಬಂದಾಗ. ಬಟ್ ನಮ್ಮ ಹೋಮಲ್ಲಿ ಲಾಸ್ಟ್ 2 ಸೀಸನ್ ಅವರೇ ಡಾಮಿನೇಟ್ ಮಾಡಿರೋದು. ನಾವು ಇವರ ಹೋಮಲ್ಲಿ ಬಂದ್ಬಿಟ್ಟು ಇವಾಗ ಡಾಮಿನೇಟ್ ಮಾಡಬೇಕಾಗಿದೆ. ಮುಯಿ ಕೊಟ್ಟಿಲ್ಲ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟ್ ಸೋತಾಗ್ಬಿಡ್ತು 2 ಮ್ಯಾಚ್ನು ಕೂಡ ಅಂತ ಅಂದರೆ. SR ಹೊಡೆದ್ರೆ RR ಅವರಿಗೆ 2 ಮ್ಯಾಚ್ನು ಕೂಡ ಆ ಥರ ಆಗೋಗ್ಬಿಡುತ್ತೆ. ಆ ಥರ ಆಗೋದು ಬೇಡ, ಮುಯಿ ಕೊಡಲಿ ಅಂತ ನಾವು ಕೂಡ ಅಂದ್ಕೊಳ್ಳೋದು. ಸೊ ಇಲ್ಲಿ RCB ಸಿಟಿಂಗ್ ಕಂಫರ್ಟಬಲ್ ಅಂತಲೇ ಹೇಳ್ತೀನಿ, ಪ್ರೆಟಿ ಮಚ್ ಕಂಫರ್ಟಬಲ್. ಇವರಿಗೆ ಕಂಪೇರ್ ಮಾಡ್ತು ಅಂತಂದರೆ ಅಂದರೆ ಟೀಮ್ ವೈಸ್ ನೋಡ್ತು ಅಂದ್ರೂ ಕೂಡ RCB ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಇವ್ರು ಸ್ಟ್ರಾಂಗಾಗಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಇವರು ಕೂಡ ಬಲ್ಲಾಡಿಯರ್ ಆಗೇ ಕಾಣಿಸ್ತಾ ಇದ್ದಾರೆ. KL ರಾಹುಲ್ ನೋಡಿದ್ರು ಲಾಸ್ಟ್ ಮ್ಯಾಚ್ ಆಡ್ದಂಗೆ ಈ ಮ್ಯಾಚನ್ನು ಮತ್ತೆ ಆಡ್ತು, ರಿಪೀಟಲ್ಲಿ ಕ್ಯಾಶ್ ಕೊಡ್ತು ಅಂತಂದರೆ RCB ಹಂಗೆ ಕಾಲೆತ್ಕೊಂಡ್ಬಿಡ್ಬೇಕು ಅಷ್ಟೇ. ಬಟ್ KL ರಾಹುಲ್ ಅವರ ವಿಕೆಟ್ ಬೇಗ ಎತ್ತಿತ್ತು ಅಂತಂದರೆ ಲಾಸ್ಟ್ ಮ್ಯಾಚ್ ಅಷ್ಟೇ ಹೆವಿಯಾಗಿ ಬಾಟಮ್ವರೆಗೂ ಬಿಟ್ಕೊಂಡಿಲ್ಲ. KL ರಾಹುಲ್ನ ಮ್ಯಾಚ್ ಫಿನಿಷ್ ಮಾಡೋರ್ಗೂ ರೇಂಜ್ವರೆಗೂ ಬಿಟ್ಕೊಂಡಿಲ್ಲ, ಬೇಗನೆ ವಿಕೆಟ್ ಎದ್ದರು. ಆದಷ್ಟು ಬೇಗ ವಿಕೆಟ್ಸ್ಗಳನ್ನ ಎತ್ತಿತ್ತು ಅಂತಂದರೆ RCB ಬೆಟರ್ ಆಗಿರುತ್ತೆ. ಆ್ಯಂಡ್ ಕ್ಯಾಚ್ ವಿಚಾರಕ್ಕೆ ಬಂತು ಅಂದರೆ ಲಾಸ್ಟ್ 2 ದಿನದಿಂದ ಆಗಿರುವಂಥ ಕ್ಯಾಚ್ ಡ್ರಾಪ್ಗಳೆಲ್ಲ ನೋಡ್ತು ಅಂತ ಅಂದರೆ ಈ ಮ್ಯಾಚನ್ನು ಕೂಡ ಆ ಮ್ಯಾಚ್ಗಳ ಚಾಡಿ ಬರೋವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಸೊ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಅನ್ನುವಾಗೇನೆ ಇವರೇ ಎಷ್ಟು ಕ್ಯಾಚ್ ಬಿಟ್ಟಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಆ ಕರುಣ್ ನಾಯರ್ ಬಿಟ್ಟಂಥ ಕ್ಯಾಚ್ಗಳು ಎಷ್ಟೆಷ್ಟು ಕ್ಯಾಚ್ನ ಡ್ರಾಪ್ ಮಾಡಿದ್ರು ಗುರು, ನಮಗೇಷ್ಟು ಅದೇ ಥರ ಡ್ರಾಪ್ ಮಾಡಿರಿ ಅಂತ ಕೇಳ್ಕೊಂತೀವಿ ಅಷ್ಟೇ ನಾವು. ಸೊ ನಮ್ಮ RCB ಅಂದರೆ ಇರೋವಂಥವ್ರನ್ನೇ ಈ IPL ಅಲ್ಲಿ ಸಖತ್ತಾಗಿ ಕ್ಯಾಚರ್ಸ್ ಯಾರು ಅಂತ ಹೇಳೋದು ನಮ್ಮ RCB ಅವರೇ. ಆಲ್ಮೋಸ್ಟ್ ಎಲ್ಲ ಕ್ಯಾಚ್ನು 80%ಗಿಂತ ಜಾಸ್ತಿ ಕ್ಯಾಚ್ನ ನಮ್ಮ RCB ತಗೊಂಡಿದ್ದಾರೆ. ಇನ್ನು ಮಿಕ್ಕಂಥ ಟೀಮ್ಗಳು ಎಷ್ಟೊಂದು ಬೇಜಾನ್ ಕ್ಯಾಚ್ಗಳನ್ನ ಡ್ರಾಪ್ ಮಾಡಿಬಿಟ್ಟಿದ್ದಾರೆ. ಲಾಸ್ಟ್ ಮ್ಯಾಚು ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದು ಇವ್ರ ಅಗೇನ್ಸ್ಟು ಫಿಲ್ ಸಾಲ್ಟು ಒಂದು ಡಿಫ್ರೆಂಟ್ ವಿಕೆಟಲ್ಲೇ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ಬಿಟ್ಟಿತ್ತು. 65 ನಾಯಕ್ ಚೇಸ್ತಂಗೆ ಚಚ್ಚಿದ್ರು. ಇನ್ನು ಮಿಕ್ಕಂಥವ್ರೆಲ್ಲ ಸ್ವಲ್ಪ ಕನ್ಸಾಲಿಡೇಟ್ ಮಾಡ್ಕೊಂಡು ಆಡ್ತಾಯಿದ್ರು. ಬಟ್ ಇವರು ಡಿಫ್ರೆಂಟ್ ವಿಕೆಟಲ್ಲೇ ಬ್ಯಾಟಿಂಗ್ ಆಡ್ತಾಯಿದ್ರು. ಸೊ ಇವತ್ತು ಅವರು ಇಲ್ಲ. ಸೊ ಜೇಕೋಬ್ ಬೆಥೆಲ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಯಾಕಂದರೆ ಫಿಲ್ ಸಾಲ್ಟು ಸೈಕಾಗಿ ಆಡಿರೋಂಥ ಪ್ಲೇಯರ್ನ ಸ್ಥಾನ ಅವರು ಅಲಂಕಾರ ಮಾಡಿರೋದು. ಸೊ ಹೊಡಿಲೇಬೇಕಾಗುತ್ತೆ. ಇನ್ನೇನು ವಿರಾಟ್ ಕೊಹ್ಲಿ ಬಂದರು ಅಂದರೆ ಮಿನಿಮಮ್ 150 ಅಂತೂ ಇದ್ದೇ ಇರುತ್ತೆ. ರಜತ್ ಪದೇಲ್ ಆಡ್ತಿರೋಂಥ ಫ್ಲೋ ನೋಡ್ತು ಅಂದರೆ ಒಂಥರ ಸೈಕ್ ಕ್ಯಾಪ್ಟನ್ ಅಂತ ಅನ್ಸುತ್ತೆ. ಶ್ರೇಯಸ್ ಅಯ್ಯರ್ನ ಮ್ಯಾಚ್ ಮಾಡೋದ್ರ ಕ್ಯಾಪ್ಟನ್ ಅಂತ ಅನ್ಸುತ್ತೆ. ಸೊ ಎಲ್ಲ ಫಾರ್ಮಲ್ಲಿ ಇದ್ದಾರೆ ಗುರು. ಸಿಂಪಲ್ಲಾಗಿ ಹೇಳ್ತು ಅಂದರೆ ಟಿಮ್ ಡೇವಿಡ್ ಆಗಿರ್ಬೋದು, ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಎಲ್ಲರೂ ಕೂಡ ಫಾರ್ಮಲ್ಲೇ ಕಾಣಿಸ್ಕೊಂತಾರೆ. ನಮಗೇನು ಭಯ ಏನಿಲ್ಲ ಇವ್ರ ಮೇಲೆ. ಎಲ್ಲರೂ ಕಷ್ಟ ಆಗಿದೆ ಮ್ಯಾಚು ಅದು ಇದು ಅಂತ ಏನಿಲ್ಲ. ನಮ್ಮ ಟೀಮೇನೇ ಸ್ಟ್ರಾಂಗಾಗಿ ಕಾಣಿಸ್ತಿದೆ ಅವರಿಗೆ. ಆನ್ ಪೇಪರ್ ನೋಡ್ತು ಅಂದರೆ ಅವ್ರ ಟೀಮ್ ತೊಗೊಂಡು ನಮ್ಮ ಟೀಮ್ ತೊಗೊಂಡು ನೋಡ್ತು ಅಂದರೆ ಲುಂಗಿ ಬೇರೆ ಇಲ್ಲ ಅಲ್ಲಿ. ನಮ್ಮದ್ರಲ್ಲಿ ಫಿಲ್ ಸಾಲ್ಟ್ ಇಲ್ಲ ಅಂದರೂ ಕೂಡ ನಮ್ಮ ಟೀಮ್ ಸ್ಟ್ರಾಂಗ್ ಆಗೇ ಕಾಣಿಸ್ತಾ ಇದೆ. ಜೇಕೋಬ್ ಬೆಥೆಲ್ ಏನು ಕಮ್ಮಿ ಪ್ಲೇಯರ್ ಏನಲ್ಲ. ಸೊ ಆದ್ದರಿಂದ ಇವತ್ತಿನ ಮ್ಯಾಚು ನನಗೆ ಎಕ್ಸ್ಪೆಕ್ಟೇಷನ್ ಇದೆ RCB ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಾನ್ಫಿಡೆಂಟಾಗಿ ಹೇಳ್ತಿದ್ದೀನಿ RCB ಇವತ್ತಿನ ಮ್ಯಾಚ್ನ ಗೆಲ್ಲುತ್ತೆ. ಲಾಸ್ಟ್ ಸೀಸನ್ನು ಅರುಣ್ ಜೇಟ್ಲಿಲಿ ಏನು ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದಿದ್ವೋ ಈ ಮ್ಯಾಚನ್ನು ಕೂಡ ಕೊಡ್ತೀವಿ ಅಂತ ನಿಮಗೆ ಅನಿಸಿದೆಯಪ್ಪ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಇವತ್ತಿನ ಮ್ಯಾಚು ಯಾರು ಮ್ಯಾಚ್ ವಿನ್ನರ್ ಆಗ್ಬೋದು ಅಂತ ನಿಮ್ಗೆ ಅನಿಸಿದೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನನಗೇನೋ ಒಂದು ಗಟ್ ಫೀಲಿಂಗ್ ಬರ್ತಾ ಇದೆ, ಇವತ್ತಿನ ಮ್ಯಾಚ್ ವಿನ್ನರ್ ಆಗ್ತಾರೆ ದೇವದತ್ ಪಡಿಕ್ಕಲ್ ಅಂತ. ಮತ್ತೆ ಸಿಗುವ.